ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿರುವ ಪೌರ ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸದೆ ಅವರ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸುವ ಮೂಲಕ ಅಧಿಕಾರ ದುರುಪಯೋಗಿಸಿಕೊಂಡ 16 ಜನರನ್ನ ಜೀವಿಸುವ ಮೂಲಭೂತ ಹಕ್ಕನ್ನು ಕಿತ್ತುಕೊಂಡಿರುವ ಜೇವರ್ಗಿ ಪುರಸಭೆ ಎಲ್ಲ ಅಧಿಕಾರಿಗಳನ್ನು ವಜಾ ಮಾಡಿ ಅವರ ವಿರುದ್ಧ ಜಿಲ್ಲಾಡಳಿತ ಸ್ವಯಂ ಪ್ರೇರಿತದಿಂದ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಬೇಕೆಂದು ಅಖಿಲ ಭಾರತದ ದಲಿತ ಹಕ್ಕುಗಳ ಆಂದೋಲನ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್ ಅವರು ಆಗ್ರಹಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಪೌರ ಕಾರ್ಮಿಕರು ತಮ್ಮ ನ್ಯಾಯಕ್ಕಾಗಿ ಧರಣಿ ಪ್ರಾರಂಭಿಸಿದ ನಂತರ ಪೌರಸಭೆ ಮುಖ್ಯಾಧಿಕಾರಿಯು ತಪ್ಪಿತಸ್ಥ ಅಧಿಕಾರಿಗಳ ಬೆನ್ನಿಗೆ ನಿಂತು ಅನ್ಯಾಯಕ್ಕೆ ಒಳಗಾಗಿ ಬದುಕುವುದೇ ದುಸ್ತರವಾಗಿರುವಂತಹ ಬಡ ಕಾರ್ಮಿಕರ ವಿರುದ್ಧ ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿದ್ದಾರೆ. ಈ ಮೂಲಕ ಅನ್ಯಾಯಕ್ಕೆ ಒಳಗಾಗಿರುವ ಪೌರ ಕಾರ್ಮಿಕರ ವಿರುದ್ಧ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ದಲಿತರಿಗೆ ಜೀತಕ್ಕೆ ದುಡಿಸಿಕೊಂಡಂತೆ ವರ್ಷಾನುಗಟ್ಟಲೆ ದುಡಿಸಿಕೊಂಡ ಜೇವರ್ಗಿ ಪುರಸಭೆ ಅಧಿಕಾರಿಗಳು ಕೆಲಸ ಮಾಡಿಕೊಂಡು ಬೀದಿಗೆ ಬರುವಂತೆ ಅನ್ಯಾಯ ಎಸಗಿದಲ್ಲದೆ ಸಾರ್ವಜನಿಕರ ಹಣದಲ್ಲಿ ಅವರ ವಿರುದ್ಧ ತಾವೇ ಹೂಡುವ ಮೂಲಕ ಅಧಿಕಾರ ದುರ್ಬಳಕೆ ಪರಮಾವಧಿ ತಲುಪಿದ್ದಾರೆ. ಅಧಿಕಾರಿಗಳ ಈ ಅತಿರೇಕದ ವರ್ತನೆಗೆ ಕಡಿವಾಣ ಹಾಕಬೇಕಾದ ಶಾಸಕ ಅಜಯ್ ಸಿಂಗ್ ಅಧಿಕಾರಿಗಳ ತಾಳಕ್ಕೆ ತಕ್ಕಂತೆ ವರ್ತಿಸುತ್ತಾ ತಾನು ಅತ್ಯಂತ ಅಸಮರ್ಥ ಶಾಸಕ ಎಂದು ತೋರಿಸಿಕೊಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. 2020ಕ್ಕೆ ಇವ್ರನ್ನ ಕೆಲಸಕ್ಕೆ ಹೊರಗಡೆ ಹಾಕಿ ಇವರಿಗೆ ಮುಖ್ಯ ಸಹಾಯ ಮಾಡಿದ್ರು. ಒಂದು ಕಡೆ ರಾಜ್ಯ ಸರ್ಕಾರ ಯಾವುದೇ ಪೌರ ಕಾರ್ಮಿಕರಿಗೆ ಕೆಲಸ ಮಾಡಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಸಹಾಯ ಮಾಡಿದೆ ಅಂತೇಳಿ ಹೇಳ್ತಾನೆ. ಇನ್ನೊಂದು ಕಡೆಗೆ 16 ವರ್ಷಗಳ ಕಾಲ ಕೆಲಸ ಮಾಡಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಬೀದಿ ಇರ್ತಕ್ಕಂಥದ್ದು ಮತ್ತು ಇದ್ರ ವಿರುದ್ಧ ನಿರಂತರ ಹೋರಾಟ ಮಾಡ್ತಾ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ನೇಮಕಾತಿ ಮಾಡ್ಕೊಳ್ತೀವಿ ಅಂತೇಳಿ ಮಾಡ್ಕೊಳ್ದೇನೆ ಇರ್ತಕ್ಕಂಥದ್ದು 2 ಸತಿ ಅರ್ಜಿ ಹಾಕಿದ್ರು ಕೂಡ ಇವರು ನೇಮಕಾತಿ ಮಾಡ್ಕೊಳ್ಳದೆ ಇರ್ತಕ್ಕಂಥದ್ದು ಅತ್ಯಂತ ದುರಂತ ಮತ್ತು ಘೋರವಾಗಿರ್ತಕ್ಕಂಥ ಅನ್ಯಾಯ ಅಂತೇಳಿ ನಾನು ಹೇಳ್ತೀನಿ. ಜೊತೆಗೆ ಯಾವ ಅಧಿಕಾರಿಗಳು ಇವರಿಗೆ ದುಡಿಸ್ಕೊಂಡು ಇವರ ದಾಖಲೆಗಳನ್ನು ಇಡಬೇಕಾಗಿತ್ತು ಆ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮಾಡ್ದೇ ಅವರು ತಪ್ಪು ಮಾಡಿರ್ತಕ್ಕಂಥ ಕಾರಣಕ್ಕೆ ಇವರು ಪೌರ ಕಾರ್ಮಿಕರ ಶಿಕ್ಷೆ ಅನುಭವಿಸ್ತಕ್ಕಂಥ ರೀತಿಯೊಳಗಾಗಿದೆ. ಇದನ್ನು ನಾವು ಖಂಡಿಸಿ ಮತ್ತು ಇದಕ್ಕೆ ನ್ಯಾಯ ಸಿಗಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ನಾವು ಪೌರ ಕಾರ್ಮಿಕರಿಗೆ ಬಾಕಿ ವೇತನ ಕೊಡಬೇಕು ಅಂತೇಳಿ ಮಾನ್ಯ ಉಪ ಕಾರ್ಮಿಕ ಆಯುಕ್ತರು ಪ್ರಾದೇಶಿಕ ಕಚೇರಿ ಕಲಬುರಗಿ ಅವರಿಗೆ ಅಂದರೆ ಕನಿಷ್ಠ ವೇತನ ಕೊಡಿಸ್ತಕ್ಕಂಥ ಪ್ರಾಧಿಕಾರ ಇದೆ. ಆ ಪ್ರಾಧಿಕಾರಿಗೆ ಕ್ಲೇಮ್ ಅರ್ಜಿ ಸಲ್ಲಿಸಿದಾಗ ನಿರಂತರವಾಗಿ 10 ತಿಂಗಳ ಕಾಲ ಅದು ಸುದೀರ್ಘವಾಗಿರ್ತಕ್ಕಂಥ ವಿಚಾರಣೆ ನಡೆದು ಎಲ್ಲ ಆಯಾಮದೊಳಗೆ ಅದನ್ನೆಲ್ಲ ವಿಚಾರಣೆ ಮಾಡಿ ಮಾನ್ಯ ಕಾರ್ಮಿಕ ನ್ಯಾಯಾಲಯ ನಮಗೆ ಸ್ಪಷ್ಟವಾದಂಥ ಆದೇಶ ಕೊಟ್ಟಿದೆ. ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ 64,80,000 ರೂಪಾಯಿನ ಇವರಿಗೆ ಬಾಕಿ ವೇತನ ಕೊಡಬೇಕು ಅಂತಕ್ಕಂಥ ಆದೇಶ ಕೊಟ್ಟಿದೆ. ಆದೇಶ ಕೊಟ್ಟು 30 ದಿವಸದೊಳಗೆ ಇವರಿಗೆ ವೇತನ ಕೊಡಬೇಕು ಅಂತ ಆದೇಶ ಕೊಟ್ಟು ಕೂಡ ಮಾನ್ಯ ನ್ಯಾಯಾಲಯದ ಆದೇಶವನ್ನು ಪುರಸಭೆಯ ಮುಖ್ಯಾಧಿಕಾರಿಗಳು ಪಾಲಿಸಿಲ್ಲ. ಅದನ್ನು ಮತ್ತೆ ನಾವು ಪ್ರಶ್ನೆ ಮಾಡಿದಾಗ ಮಾನ್ಯ ಉಪ ಕಾರ್ಮಿಕ ಆಯುಕ್ತರು ಜಿಲ್ಲಾಧಿಕಾರಿಗಳಿಗೆ ಇವರ ವೇತನವನ್ನು ಬಾಕಿ ಆಗುತ್ತಿದೆ, ಕಂದಾಯ ಬಾಕಿ ಆಗುತ್ತಿದೆ, ಅದರ ಪ್ರಕಾರ ರಿಕವರಿ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ನಿರ್ದೇಶನವನ್ನು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಇವರ ವೇತನವನ್ನು ಬಾಕಿ ವಸೂಲಿ ಮಾಡ್ದಂಗೆ ಅದರ ಕಂದಾಯ ರೆವಿನ್ಯೂ ಆ್ಯಕ್ಟ್ 190 ಪ್ರಕಾರ ಯಾವ ರೀತಿ ಬಾಕಿ ವಸೂಲಿ ಮಾಡ್ತಾರೆ ಆ ರೀತಿ ವಸೂಲಿ ಮಾಡಿಕೊಡ್ಬೇಕು ಅಂತಕ್ಕಂಥ ನಿರ್ದೇಶನ ಕೊಟ್ಟಿದ್ದಾರೆ. ನಿರ್ದೇಶನ ಕೊಟ್ಟರು ಕೂಡ ಕಳೆದ 5 ತಿಂಗಳಿಂದ ಮಾನ್ಯ ಜೇವರ್ಗಿಯ ತಹಸೀಲ್ದಾರರು ಯಾವುದೇ ಒಂದು ಮೇಲಾಧಿಕಾರಿಗಳ ನಿರ್ದೇಶನ, ಜಿಲ್ಲಾಧಿಕಾರಿಗಳ ನಿರ್ದೇಶನ ಮತ್ತು ಮಾನ್ಯ ನ್ಯಾಯಾಲಯದ ಆದೇಶವನ್ನು ಪಾಲಿಸ್ತಾನೆ ಅವರು ನ್ಯಾಯಾಂಗದ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ತಮ್ಮ ಮೂಲಕ ಇಡೀ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ. ಇಷ್ಟೆಲ್ಲ ಅನ್ಯಾಯಗಳು ಕೂಡ ಇದನ್ನು ಸರಿಪಡಿಸಲಿ ಅಂತೇಳಿ ನಾವು ಮಾರ್ಚ್ 13ರ ತಾರೀಕಿಂದ ಜೇವರ್ಗಿ ತಹಸೀಲ್ ಆಫೀಸ್ ಎದುರುಗಡೆ ಕೂತ್ಕೊಂಡ್ರೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದೀವಿ. ಅಲ್ಲಿ ಆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕುರಿತು 10 ದಿವಸ ಆದಮೇಲೆ ಈ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ತಮ್ಮ ಅಧಿಕಾರದ ಉಪಯೋಗದ ಅತ್ಯಂತ ಪರಮಾವಧಿಗೆ ಹೋಗಿ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಕಾರ್ಮಿಕರ ವಿರುದ್ಧ ಪೊಲೀಸ್ ಸ್ಟೇಷನ್ಗಳಿಗೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸ್ತಾರೆ. ಇವರು ಏನು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಅಂತ ಹೇಳಿ ಅವರು ಕ್ರಿಮಿನಲ್ ಮೊಕದ್ದಮೆ ಇದೆಲ್ಲ ನ್ಯಾಯಾಲಯದಲ್ಲಿ ಹೇಳಿದೆ. ನ್ಯಾಯಾಲಯದಲ್ಲಿ ಅದನ್ನೆಲ್ಲ ನೋಡಿ ನೀವು ಹೇಳಿರ್ತಕ್ಕಂಥ ಸುಳ್ಳಿದೆ, ಇವರು ಕೆಲಸ ಮಾಡಿರ್ತಕ್ಕಂಥ ಸತ್ಯ ಇದೆ ಅಂತೇಳಿ ಆದೇಶ ಮಾಡಿದ್ದಾರೆ. ಒಂದು ನ್ಯಾಯಾಲಯದ ಆದೇಶದ ವಿರುದ್ಧ ಇವರು ಮೇಲಿನ ನ್ಯಾಯಾಲಯ ಆದೇಶ ಕೊಡಬೇಕೇ ವಿನ ಇವರು ತಮ್ಮದೇ ಸ್ವಯಂ ಸ್ಫೂರ್ತಿಯಿಂದ ದೂರ ದಾಖಲಿಸ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ನಾವು ಮಾಡ್ತಾರೆ. ಯಾಕೆಂದರೆ
ಈಗಾಗಲೇ ಇದೆಲ್ಲ ಅವ್ರು ಹೇಳಿದರು, ಕೋರ್ಟಲ್ಲಿ ಹೇಳಿದರು, ಮೊನ್ನೆ ವೇತನ ಪ್ರಾಧಿಕಾರಿ ಎದುರುಗಡೆ ಚರ್ಚೆ ಇದು ವಿಚಾರಣೆ ನಡೆದಾಗ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ಅದು ರಿಜೆಕ್ಟ್ ಮಾಡಿ ನಮ್ಮ ಪರವಾಗಿ ಆದೇಶ ಕೊಟ್ಟಿದೆ. ಆದರೂ ಕೂಡ ಮತ್ತೆ ಅದನ್ನೇ ಇವರು ಹೇಳಿರ್ತಕ್ಕಂಥ ಸುಳ್ಳು, ನ್ಯಾಯಾಲಯದಲ್ಲಿ ಸುಳ್ಳು ಅಂತ ಆಗಿದ್ರು ಕೂಡ, ಸಾಬೀತಾಗಿದ್ರು ಕೂಡ ಮತ್ತೆ ಅದನ್ನೇ ಇಟ್ಕೊಂಡು ಇವರು ಕ್ರಿಮಿನಲ್ ಮೊಕದ್ದಮೆ ಆಗ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಮಾನ್ಯ ಜೇವರ್ಗಿ ಶಾಸಕರು ಹಿಂದೆ ಇದ್ದಾರೆ ಅಂತಕ್ಕಂಥ ಗುಮಾನಿ ನಮ್ಗೆ ಕಾಣ್ತಾರೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ದೊಡ್ಡ ಅಪರಾಧ ನಡೆದರೂ ಕೂಡ ಶಾಸಕರು ಹೇಳ್ದೇನೆ, ಒತ್ತಡ ಬೀಳದೇನೆ ಯಾವುದೇ ಒಂದು FIR ದಾಖಲೆ ಮಾಡಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಒಳಗೆ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥವ್ರು 16 ವರ್ಷ ದುಡಿಸ್ಕೊಂಡಿರ್ತಕ್ಕಂಥ ಪುರಸಭೆ ಅಧಿಕಾರಿಗಳು ಇವರಿಗೆ ಅನ್ಯಾಯ ಮಾಡಿ ಇವ್ರ ದಾಖಲೆ ಸರಿಯಾಗಿ ಮೇಂಟೈನ್ ಮಾಡ್ದೇನೆ, ಇವ್ರು ಸಂಬಳ ಕೊಡ್ದೇನೆ, ಇವರಿಗೆ ಬೀದಿ ಮೇಲೆ ಬಿಟ್ಟು ಇವ್ರ ಜೀವಸಾರ್ಥನ ಕಸಿದುಕೊಂಡು ಇವರಿಗೆ ನ್ಯಾಯ ಕೊಡಿಸ್ಬೇಕಾಗಿರ್ತಕ್ಕಂಥವ್ರು ಅಥವಾ ಇವರ